ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿದ್ಯಾ ಸುರಭಿ ಕೊಟ್ಟಿದ್ದ ಬಟ್ಟೆನ ಹಾಕೊಂಡು ಬಂದು ನಿಂತ್ಕೊಂತಾಳೆ. ಭದ್ರ ಫೋನ್ ನೋಡಿ ನಗ್ತಾ ಇರ್ತಾನೆ. ವಿದ್ಯಾನ್ ನೋಡಿ ಹಾಗೆ ಕುತ್ಕೊಂಡು ನೋಡ್ತಾ ಇರ್ತಾನೆ. ವಿದ್ಯಾ ಭದ್ರನ ಹತ್ರಕ್ಕೆ ಬಂದು ಕೈ ಮುಖ ಮೇಲೆ ಅಲ್ಲಾಡಿಸ್ತಾಳೆ. ಆದ್ರೂ ಎಚ್ಚರಿಕೆ ಆಗೋದಿಲ್ಲ. ಮುಟ್ಟಿ ಮಾತಾಡಿಸ್ತಾಳೆ. ಗೌಡ್ರೆ, ಇದ್ಯಾಕೆ ಗೌಡ್ರೆ ಹಂಗೆ ತಿನ್ನಂಗೆ ನೋಡ್ತಾ ಇದ್ದೀರಾ? ನಾನೇನೋ ಆಟೋನ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ವಿದ್ಯಾ ಕೇಳ್ತಾಳೆ. ಭದ್ರ ವಿದ್ಯಾನ್ ನೋಡಿ ಸಂದಾಗಿ ಕಾಣಿಸೋದು ಪಕ್ಕಕ್ಕಿರ್ಲಿ, ಇದೇನೋ ಹೊಸ ಅವತಾರ ಅಂತ ಕೇಳ್ತಾನೆ. ಇದು ಸುರಭಿದು ಅಂತಾಳೆ ವಿದ್ಯಾ. ನಮ್ಮ ಮಟ್ಟಿಲಿ ಇಂಥ ಬಟ್ಟೆನೆಲ್ಲ ಹಾಕೋಬಾರ್ದು ಅಂತ ನಿನ್ಗೆ ಗೊತ್ತಿಲ್ವೇ ಅಂತ ಕೇಳ್ತಾನೆ ಭದ್ರ. ಈ ಬಟ್ಟೆಗೆ ಏನಾಗದೆ ಗೌಡ್ರೆ, ಯಾಕಂಡ್ರೆ ಏನ್ ತಪ್ಪು ಅಂತ ಕೇಳ್ತಾಳೆ ವಿದ್ಯಾ. ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ, ನಮ್ಮ ಮಟ್ಟಿನಾಗೆ ಇಂಥ ಬಟ್ಟೆ ಹಾಕಕ್ಕಿಲ್ಲ ಅಷ್ಟೇಯ ಅಂತ ಭದ್ರ ಹೇಳ್ತಾನೆ. ಸರಿ ಆಯ್ತು ರೀ, ಸುರಭಿ ಈಗಲೇ ಹೋಗಿ ಸುರಭಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ವಿದ್ಯಾ, ಏಯ್ ನಿನ್ಗೇನು ತಲೆಗಿಲೆ ಕೆಟ್ಟೈತಾ? ನಾನು ಹೇಳ್ತಾ ಇರೋದು ನಮ್ಮ ಮಟ್ಟಿಯವ್ರಿಗೆ ಮಾತ್ರ ಅಂತ ಭದ್ರ ಹೇಳ್ತಾನೆ. ಬೇರೆಯವರಾದ್ರೆ ಹಾಕ್ಕೋಬೋದು, ನಾನು ನಿಮ್ಮ ಹೆಂಡ್ರು, ಅದಕ್ಕೆ ಹಾಕ್ಕೋಬಾರ್ದೆ ಅಂತ ವಿದ್ಯಾ ಕೇಳ್ತಾಳೆ. ಆಟೋತ್ನಿಂದ ಇನ್ನೇನು ಹೇಳ್ತಾ ಇದ್ದೀನಿ ನಾನು ಅಂತ ಭದ್ರ ಹೇಳ್ತಾನೆ. ಈ ಬಟ್ಟೆ ನಾನು ಹಾಕೊಂಡ್ರೆ ನಿಮ್ಗೆ ಇಷ್ಟ ಆಗಕ್ಕಿಲ್ವೇ ಅಂತ ವಿದ್ಯಾ ಕೇಳ್ತಾಳೆ. ಇಷ್ಟ ಆಗಕ್ಕಿಲ್ಲ ಅಂತಾನೆ ಭದ್ರ. ನೀನು ಸೀರೆ ಉಟ್ಕೊಂಡ್ರೇನೆ ಇಷ್ಟ ಆಗೋದು ಅಂತ ಹೇಳ್ತಾನೆ ಭದ್ರ. ಆಯ್ತು, ನಮ್ಮ ಅಪ್ಪನ ಅಳಿಮಯ್ಯ, ಇನ್ ಮುಂದಕ್ಕೆ ಸೀರೆ ಬಿಟ್ರೆ ಬೇರೆ ಯಾವ ಡ್ರೆಸ್ಸು ಹಾಕೊಳಕ್ಕಿಲ್ಲ, ನಿಮ್ಮಿಷ್ಟನೇ ನನ್ನ ಇಷ್ಟ ಅಂತ ಹೇಳ್ತಾಳೆ ವಿದ್ಯಾ. ಅಮ್ಮ ಜಗನ್ಮಾತೆ, ಇನ್ಮ್ಯಾಕೆ ಯಾವ ಬಟ್ಟೆನಾದ್ರೂ ಹಾಕ, ನಾನೇನು ಕೇಳಕ್ಕಿಲ್ಲ. ಸದ್ಯಕ್ಕೆ ಬಾಯಿಗೆ ಬೀಗ ಹಾಕ್ಕೊಂಡು ಹೋಗಿ ಬಿದ್ಕೋ ಅಂತ ಭದ್ರ ಹೇಳಿ ಹೋಗಿ ಮಲ್ಕೊತಾನೆ. ವಿದ್ಯಾ ಭದ್ರನ ಮುಖನೇ ನೋಡ್ತಾ ಇರ್ತಾಳೆ ಮಲ್ಕೊಂಡು. ಭದ್ರ ಕಂಡ್ಬಿಟ್ಟು ಯಾಕೆ ಹಂಗೆ ನೋಡ್ತಾ ಇದೀಯಾ ಅಂತ ಕೇಳ್ತಾನೆ. ಯಾಕೆ ನೋಡ್ಬಾರ್ದೆ? ಗೌಡ್ರೆ, ನೀವು ಕಣ್ಮುಚ್ಚಿದ್ರೂ ನಾವು ಇಬ್ರು ಮಳೇಲಿ ಡ್ಯಾನ್ಸ್ ಮಾಡಿದ್ರಲ್ಲ, ಅದೇ ಗೆಪ್ತಿಗೆ ಬರ್ತೈತೆ. ಹಂಗಾದ್ರೆ ಆ ರಾತ್ರಿ ನಿಮ್ಮ ಮನಸ್ಸನ್ನೇ ಒಳಗಡೆ ಇರೋ ಥರ ಅದೇ. ಯಾಕೆ ಗೌಡ್ರೆ, ನನ್ನ ಮಾತು ಕೇಳ್ತಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಆಸೆ ಬರ್ತಾ ಇದೆಯಾ ಅಂತ ವಿದ್ಯಾ ಕೇಳ್ತಾಳೆ. ನಿನ್ನ ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಕ್ಕಿಲ್ಲ, ನಿನ್ನ ಸವಸೆನೇ ಬೇಡ, ನಾನು ಕೋಟ್ಲೆ ಪಕ್ಕದಲ್ಲಿ ಮಲ್ಕೊತೀನಿ ಅಂತ ಹೇಳ್ತಾನೆ ಭದ್ರ. ಗೌಡ್ರೆ ಹುಷಾರು, ಆಮೇಲೆ ಅಲ್ಲೂ ಹೋಗಿ ಮುಂಗಾರು ಮಳೆ ಅಂತ ಕನ್ವರ್ಸಿರ, ಆಮೇಲೆ ಕೋಟ್ಲೆ ಅಣ್ಣ ಮಲ್ಕೊಳಕ್ಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಏಯ್ ನಿನ್ಗಿವೆಲ್ಲ ಬೇಕಾ? ಅದಕ್ಕೆ ಪ್ರಸಂಗಿ ಅಂತ ಗದರ್ತಾನೆ ಭದ್ರ. ಮಲ್ಕೊಂತಾಳೆ ವಿದ್ಯಾ. ಕಿಟಕಿಯಲ್ಲಿ ಯಾರೋ ಪಾಸ್ ಆದಂಗೆ ಆಗ್ತೈತೆ, ನೆರಳು ಕಾಣಿಸ್ತಾ ಇರ್ತೈತೆ. ಏನಿದು ಕಿಟಕಿ ತವ ದೆವ್ವಾಗಿವ್ವ ಆಯ್ತಾ? ಒಂದ್ಸರಿ ಪಾಸ್ ಆಗ್ತಾಳೆ ಸುರಭಿ. ಆ ನೆರಳು ನೋಡಿ ಅಪ್ಪಯ್ಯ ದೆವ್ವ ಅಂತ ಬಿದ್ದೋಗ್ತಾನೆ ಮಂಚದ ಮೇಲೆ ಭದ್ರ. ನಿಮ್ಗೆ ಹೋಗಕ್ ಮನ್ಸಿಲ್ದೆ ಹಿಂಗ್ ನಾಟಕ ಮಾಡ್ತಾ ಇದ್ದೀರಾ ತಾನೇ ಅಂತ ಕೇಳ್ತಾಳೆ ವಿದ್ಯಾ. ಕಿಟಕಿಲಿ ದೆವ್ವ ಐತೆ, ಬೇಕಾದ್ರೆ ಒಂದ್ಸರಿ ನೋಡು ಅಂತ ಹೇಳ್ತಾನೆ ಭದ್ರ. ದೆವ್ವ ಅನ್ಕೊಂಡು ವಿದ್ಯಾ ಮತ್ತೆ ಭದ್ರ ತಪ್ಕೊಂಡು ಮಲ್ಕೊಂಡಿರ್ತಾರೆ. ವಿದ್ಯಾನು ಭದ್ರ ಒಬ್ಬರನ್ನೊಬ್ಬರು ಮುಖ ನೋಡ್ಕೊತಾ ಇರ್ತಾರೆ. ಮತ್ತೆ ಚಿಚಿ ದೂರ ಇರು ಅಂತ ಎದ್ಬಿಡ್ತಾನೆ ಭದ್ರ. ಓಹೋ, ಏನ್ ಚೀತು, ಹತ್ರ ಬಂದಿದ್ ನಾನಲ್ಲ ನೀವು ಅಂತ ಹೇಳ್ತಾಳೆ. ನೆನ್ನೆ ನಾನು ಹೇಳಿದ್ದಕ್ಕೆ ನಾಟಕ ಮಾಡ್ತಾ ಇದ್ದೀಯ ನೀನು ಅಂತ ಹೇಳಿದ್ರೆ ಈಗ ಗೊತ್ತೈತೆ ಅಂತ ವಿದ್ಯಾ ಕೇಳ್ತಾಳೆ. ಮರ್ವಾದೆ ಹೋಯ್ತು, ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ದೆವ್ವನ್ ಮಾತ್ರ ಬಿಡಕ್ಕಿಲ್ಲ ಅದನ್ನ ಅಂತ ಭದ್ರ ಹೇಳ್ತಾನೆ. ಗೌಡ್ರೆ, ಅದು ದೆವ್ವ, ನಿಮ್ಮ ಹೆಂಡ್ರು ವಿದ್ಯಾ ಅಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಭದ್ರ ಹೋಗಿ ಪರಕೆ ಹಿಡ್ಕೊಂತಾನೆ. ಪರಕೆ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಭದ್ರ. ಗೌಡ್ರೆ, ಪರಕೆ ತಗೊಂಡು ಯಾಕೆ ಹೋಗ್ತಾ ಇದ್ದೀರಾ ಅಂತ ವಿದ್ಯೆ ಕೇಳ್ತಾಳೆ. ನನಗೆ ಗೊತ್ತದೆ, ಪರಕೆ ಅಂದ್ರೆ ಶಾನೆ ಭಯ ದೆವ್ವಕ್ಕೆ, ಅದಕ್ಕೆಯ ಈಗ ನೋಡು ದೆವ್ವ ಬಿಡಿಸ್ಬಿಡ್ತೀನಿ ಅಂತಾನೆ ಭದ್ರ. ಗೌಡ್ರೆ, ಅದೇ ದೆವ್ವ, ಅದಕ್ಕೆ ದೆವ್ವಕ್ಕೇನು ನೀವು ಬಿಡಿಸೋದು ಅಂತ ವಿದ್ಯಾ ಕೇಳ್ತಾಳೆ. ಬಾಗ್ಲತ್ರ ಬಂದು ತಂಗ್ ನೋಡ್ತಾನೆ ಭದ್ರ. ಸುರಭಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾಳೆ. ಭದ್ರ ಸುರಭಿನ ನೋಡ್ಬಿಟ್ಟು ಬಂದು ಕಿಟಕಿ ಬಾಗಿಲು ಮುಚ್ಚಿಬಿಟ್ಟು ಮಲ್ಕೊಳಕ್ ಹೋಗ್ತಾನೆ. ಗೌಡ್ರೆ, ಯಾಕೆ ಹಿಂಗ್ ಬಂದ್ಬಿಟ್ರಿ? ದೆವ್ವದ ಕಾಲು ಉಲ್ಟಾ ಇರ್ತೈತಲ್ಲ, ಅದನ್ನ ನೋಡಿ ಭಯ ಐತೆ ಅಂತ ವಿದ್ಯಾ ಕೇಳ್ತಾಳೆ. ಕೆಪ್ರಿ, ಹೊಸಿ ಮೆತ್ತಗ್ ಮಾತಾಡು, ಅದು ದೆವ್ವ ಅಲ್ಲ ಸುರಭಿ ಅವರು ಅಂತ ಭದ್ರ ಹೇಳ್ತಾನೆ. ಓ ಸುರಭಿನ, ಈಟೊತ್ತಲ್ಲಿ ಅವ್ರ್ಯಾಕೆ ಇಲ್ಲಿ ಬಂದಿದ್ದಾರು ಅಂತ ವಿದ್ಯಾ ಕೇಳ್ತಾಳೆ. ಯಾವ ನನ್ನ ಮಗನ್ ಗೊತ್ತು, ಈ ಕ್ವಾಟ್ಲೆ ಕೋಣಗ್ ಬೇರೆ ಹೋಗಂಗಿಲ್ವಲ್ಲಪ್ಪ ಅಂತ ಹೇಳ್ತಾನೆ ಭದ್ರ. ಅದೆಲ್ಗೋ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ ಗೌಡ್ರೆ, ಹೋಗಿ ಅಂತ ಹೇಳ್ತಾಳೆ ವಿದ್ಯಾ. ಅವಕಾಶ ಸಿಕ್ಕೈತೆ ಅಂತ ಆಟ ಆಡ್ಸಕ್ ಹೋಗ್ಬಿಡ, ಈಗ ಹೋದ್ರೆ ಅವ್ರಿಗೆ ಅನುಮಾನ ಬರಕಿಲ್ವೇ ಅಂತ ಭದ್ರ ಹೇಳ್ತಾನೆ. ಹಂಗಾರೆ ಸುಮ್ಕೆ ಇಲ್ಲೇ ಮಲ್ಕೊಳ್ಳಿ ಅಂತ ವಿದ್ಯೆ ಹೇಳಿ ಇಬ್ರು ಮಲ್ಕೊತಾರೆ. ಥ್ಯಾಂಕ್ಸ್ ಸುರಭಿ, ಇವತ್ತು ನಿನ್ನಿಂದಾಗಿ ನಮ್ಮ ಗೌಡ್ರು ನನ್ನ ಸ್ವಲ್ಪ ಹೊತ್ತಾದ್ರೂ ತಪ್ಕೊಂಡು ಇಟ್ಕೊಂಡಿದ್ರು ಅಂತ ಅನ್ಕೊತಾ ಇರ್ತಾಳೆ ಮನಸ್ಸಲ್ಲಿ ವಿದ್ಯಾ. ಇಬ್ರು ಮುಖ ನೋಡ್ಕೊಂಡು ಮಲ್ಕೊತಾರೆ ವಿದ್ಯಾ ಮತ್ತೆ ಭದ್ರ. ಇತ್ತ ಊರು ಉತ್ಸವಕ್ಕೆ ಅಂತ ಕಳಶನೆಲ್ಲ ರೆಡಿ ಮಾಡ್ತಿರ್ತಾರೆ ಹೆಂಗಸರೆಲ್ಲ ಸೇರಿ. ಎಲ್ರೂ ಖುಷಿಯಾಗಿರ್ತಾರೆ. ಇತ್ತ ಸರಿತಾ ವಿದ್ಯಾ ಕತ್ತನ್ನು ನೋಡ್ತಾಳೆ. ಮೋಹನ್ ಅವರೇ, ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾನು ನಿಮ್ಮನ್ನ ಒಂದು ಮಾತು ಕೇಳ್ಬೋದಾ ಅಂತ ಕೇಳ್ತಾಳೆ ಸರಿತಾ. ಅದೇನು ಅಂತವ ಧಾರಾಳವಾಗಿ ಹೇಳಿ ಅಂತ ಮೋಹನ ಹೇಳ್ತಾಳೆ. ಅದೇನು ಇಲ್ಲ, ವಿದ್ಯಾ ಮತ್ತೆ ಭದ್ರ ಮದುವೆ ಆಗಿ ಇಷ್ಟು ದಿನಗಳಾಗಿದೆ, ಆದ್ರೆ ಇನ್ನೂ ಯಾಕೆ ವಿದ್ಯಾ ಕೊರಳಲ್ಲಿ ಅರ್ಶಿನ ದಾರನೇ ಕಟ್ಕೊಂಡಿದ್ದಾಳೆ
ಅಂತ ಸರಿತಾ ಅಂತಿದ್ದಂಗೆ ಎಲ್ರ ಮುಖನೂ ಸಪ್ಪೆ ಆಗ್ಬಿಡುತ್ತೆ. ಏನವ್ವ ಇವರು ಎಲ್ರ ಗೊತ್ತಿದ್ದನ್ನು ಕೇಳ್ತಾವ್ರೆ ಅಂತ ವಿದ್ಯಾ ತಂಗಿ ಕೇಳ್ತಾಳೆ ರತ್ನನ. ನನಗೂ ಅದೇ ಗೊತ್ತಾಗ್ತಾ ಇಲ್ಲ, ಸುಮ್ಕಿರು ನೋಡೋಣ ಅಂತ ರತ್ನ ಅಂತಾಳೆ. ಇಷ್ಟೊತ್ತಿಗಾಗಲೇ ತಾಳಿ ಸರನ ಹಾಕ್ಸ್ಬೇಕಾಗಿತ್ತಲ್ವಾ ಹೇಳಿ ಮೋಹನ್ ಅವರೇ ಅಂತ ಸರಿತಾ ಕೇಳ್ತಾಳೆ. ಅದು ತಾಳಿ ಬಿಚ್ಚಿ ನಮ್ಮನೆ ದೇವ್ರಿಗೆ ಕೊಟ್ಟೆ, ಅದು ಹಾಕೋಣ ಗಂಟ ಈ ಅರ್ಶಿನ ಕೊಂಬನ ಕಟ್ಕೊಂಡಿವ್ನಿ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಅಂತ ತಾಳಿ ಬಿಚ್ಕೊಟ್ಟಿದ್ಯಾ, ಯಾಕೆ ಅಂತ ಸರಿತಾ ಕೇಳ್ತಾಳೆ. ಅದು ನನಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ತಾಳಿ ಕೊಡ್ತೀವಿ ಅಂತ ತಾಳಿನ ಹರಕೆ ಕಟ್ಕೊಂಡಿದ್ರು, ಅದಕ್ಕೆ ಅಂತ ವಿದ್ಯೆ ಹೇಳ್ತಾಳೆ. ಓ ಹೌದಾ, ಸರಿ, ಅದಾದ್ಮೇಲೆ ಆದರೂ ಹೊಸ್ದಾಗಿ ತಾಳಿ ಮಾಡಿ ಹಾಕ್ಕೊಳ್ಬೋದಿತ್ತಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಮುತ್ತೈದೆ ಹೆಣ್ಣು ತಾಳಿ ಇಲ್ಲದೆ ತುಂಬ ದಿನ ಇರಬಾರ್ದು. ಅದು ಅಲ್ಲದೆ ಊರಿನ ಉತ್ಸವ ಇರೋದ್ರಿಂದ ನೋಡಿದವರು ತಪ್ಪಾಗಿ ಮಾತಾಡಬಾರ್ದಲ್ವಾ. ಏನಪ್ಪ ಇದು ಮಂತ್ರಿ ಸೊಸೆ ಅರ್ಶಿನ ದಾರದಲ್ಲಿದ್ದಾರೆ ಅಂತ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಅಂತ ಸರಿತಾ ಅಂತಾಳೆ. ಶಿವರಾಮ, ಸರಿತಾ ಹೇಳೋದ್ರಲ್ಲೂ ಅರ್ಥ ಇದೆ ಅಂತ ರಾಯರು ಹೇಳ್ತಾರೆ. ನೀವು ಹೇಳ್ತಾ ಇರೋದು ದಿಟನೆಯ, ನಾವುವೇ ತಾಳಿ ಸರ ತಂದು ಮಡಗಿದ್ದೀವಿ, ಅದಕ್ಕೂ ಒಂದೊಳ್ಳೆ ದಿನ ಟೈಮು ಅಂತ ಬರಬೇಕಲ್ವೇ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ಈಶ್ವರಿ ಹೇಳ್ತಾಳೆ. ಹಾಗಾದರೆ ಇವತ್ತು ಒಳ್ಳೆ ದಿನ ಇದೆ ಅಂತೆ ತಾನೇ ಊರು ಉತ್ಸವನ ಇಟ್ಕೊಂಡಿರೋದು? ಅದು ಅಲ್ಲದೆ ಮನೆಯಲ್ಲಿ ಎಲ್ಲರೂ ಇದ್ದೀವಿ, ವಿದ್ಯಾವರ ಫ್ಯಾಮಿಲಿನೂ ಬಂದಿದೆ, ಮನೆಯಲ್ಲಿ ಸಡಗರ ಸಂಭ್ರಮ ತುಂಬಿದೆ, ಜೊತೆಗೆ ತಾಳಿ ಸರನ್ನು ಇದೆ ಅಂದಮೇಲೆ ತಾಳಿ ಶಾಸ್ತ್ರ ಮಾಡಿ ಮುಗಿಸ್ಬೋದಲ್ವಾ ಅಂತ ಸರಿತಾ ಹೇಳ್ತಾಳೆ. ಶಿವರಾಮೇಗೌಡರು ಏನು ಮಾಡ್ತಿರೋ ಮಾಡಿ ಅಂತ ಹೇಳ್ತಾರೆ. ಈಶ್ವರಿ, ಆ ತಾಳಿ ಸರನ ನೀನೇ ಮಡಗಿದೆ ಅಲ್ವೇ, ಹೋಗಿ ತಕ ಬಂದ್ಬಿಡು, ಪೂಜೆ ಮಾಡಿಸಿ ಹಾಕ್ಸ್ಬಿಡವ ಅಂತ ಮೋಹನ ಹೇಳ್ತಾಳೆ. ಸರಿ ಅಕ್ಕ ಅಂತ ಎದ್ದೋಗ್ತಾಳೆ ಈಶ್ವರಿ. ನನ್ನ ಮಗಳ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ಅದ್ಯಾವ್ರೇ ನಿಮ್ಮನ್ನ ಕಳ್ಸ್ಕೊಟ್ಟಿರ್ಬೇಕು ಅಂತ ಹೇಳಿ ಕೈ ಮುಗ್ದು ರತ್ನ, ಈ ನಿಮ್ಮ ಋಣವ ಹೆಂಗ್ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ರತ್ನ ಅವರೇ, ಈ ಕುಟುಂಬದವರೆಲ್ಲ ಅವ್ರ ಮಧ್ಯೆ ಇರೋ ಮನಸ್ತಾಪನ ಮರೆತು ನಮಗೋಸ್ಕರ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ನಾಟಕ ಆಡ್ತಾವ್ರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಮದುವೆ ಮಾಡ್ಕೊತೀನಿ ಅಂತ ನಿರ್ಧಾರ ಮಾಡೋದಕ್ಕೆ ಇವರು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಅಂದಮೇಲೆ ಈ ಮನೆಗೆ ಒಳ್ಳೇದಾಗೋದನ್ನು ಬಯಸೋದು, ಒಳ್ಳೇದಾಗಬೇಕು ಅಂತ ಮಾಡೋ ನನ್ನ ಕರ್ತವ್ಯ ಅಲ್ಲ, ನನ್ನ ಕೈಲಾಗಿದ್ದು ಮಾಡೋದು ಅಂತ ಸರಿತಾ ಹೇಳ್ತಾಳೆ. ನೀವೇನು ಯೋಚನೆ ಮಾಡಿಬಿಡಿ ರತ್ನವರೇ, ನಾವಿಲ್ಲಿಂದ ಹೋಗೋಷ್ಟ್ರೊಳಗಡೆ ಮುಚ್ಚಿಟ್ಟಿರೋ ಸತ್ಯನ ಭದ್ರನ್ಗೇಳಿ ಪರಿಸ್ಥಿತಿನ ಅರ್ಥ ಮಾಡಿಸ್ತೀವಿ, ಎಲ್ಲ ಸರಿ ಹೋಗುತ್ತೆ ಅಂತ ಸರಿತಾ ಹೇಳ್ತಾಳೆ. ಇತ್ತ ಈಶ್ವರಿ ಎಲ್ಲ ನನ್ನ ಕರ್ಮ ಅನ್ಕೊಂಡು ತಾಳಿ ಸರ ಹುಡುಕ್ತಿರ್ತಾಳೆ. ಅಲ್ಲಿಗೆ ಚಿಕ್ಕತ್ತೆ ಅನ್ಕೊಂಡು ವಿದ್ಯಾ ಬರ್ತಾಳೆ. ನೋಡಿದ್ರ ಚಿಕ್ಕತ್ತೆ, ಕಾಲಚಕ್ರ ಅನ್ನೋದು ಏಟ್ ಬಿರಿನೇ ಉಡ್ಲೋಯ್ತು ಅಂತವ. ಆವತ್ತು ನನ್ನ ಪರಿಸ್ಥಿತಿನ ನೀವು ಬಳಸ್ಕೊಂಡು ತಾಳಿ ಸರನ ನನ್ನ ಕುತ್ತಿಗೆಗೆ ಬೀಳ್ದಿದ್ದಂಗೆ ಮಾಡಿದ್ರಿ. ಆಮೇಲೆ ನಾನು ತಾವು ಇದ್ದಿದ್ದು ಒಡವೆನೆಲ್ಲ ನೀವು ಸಾವಿತ್ರಿ ಅಮ್ಮ ಕಿತ್ಕೊಂಡು ತಗೊಬಂದ್ರಿ ಅಂತ ಹೇಳ್ತಾಳೆ ವಿದ್ಯಾ. ಲೇ ಏನೋ ನಿನ್ನ ಟೈಮು ಇವಾಗ ಸಂದಾಗದೆ, ಹಂಗಂತ ಸ್ಯಾನೆ ಮರಿಬೇಡ, ಇದೆಲ್ಲ ಕ್ಷಣಿಕ ಅಂತ ಈಶ್ವರಿ ಹೇಳ್ತಾಳೆ. ಇದೇ ಮಾತಲ್ವೇ ಚಿಕ್ಕತ್ತೆ ನಾನು ನಿಮ್ಗೆ ಹೇಳಿದ್ದು, ಅವತ್ತು ಈ ತಾಳಿ ಸರ ಯಾವತ್ತೂ ನಿನ್ನ ಕುತ್ತಿಗೆಗೆ ಬೀಳಕ್ಕೆ ನಾನು ಬಿಡೋದು ಇಲ್ಲ ಅಂತ ಹೇಳಿದ್ರಿ. ಆದರೆ ಇವತ್ತು ನೋಡಿ ಚಿಕ್ಕತ್ತೆ, ನೀವೇ ನಿಮ್ಮ ಕೈಯಾರ ನನ್ನ ಗಂಡನ ಕೊಟ್ಟು ಅವ್ರ ಕೈಯಾರೆ ನನ್ನ ಕುತ್ತಿಗೆಗೆ ಹಾಕ್ತಾವ್ರೆ ತಾಳಿ ಸರನ. ಇದನ್ನೇ ಅಲ್ವೇ ಚಿಕ್ಕತ್ತೆ ವಿದ್ಯಾಟ ಅನ್ನೋದು ಅಂತ ವಿದ್ಯೆ ಹೇಳ್ತಾಳೆ. ಲೇ ಮೂರಡಿ ಕೆಳಗಿರೋ ಚಕ್ರ ಮೇಲ್ಕ್ ಬರ್ದಂಗಿರ್ತೈತಾ ಅಂತ ಈಶ್ವರಿ ಹೇಳ್ತಾಳೆ. ಅದು ನಿಮ್ಗೂ ಅನ್ವಯಿಸ್ತೈತೆ ಚಿಕ್ಕತ್ತೆ, ಮನುಷ್ಯನ ಜೀವನ ಒಂಥರ ನೀರಿನ ಮೇಲೆ ಇದ್ದು ಗುಳ್ಳೆ ಇದ್ದಂಗೆ, ಇವತ್ತಿರೋರು ನಾಳೆ ಇರಕ್ಕಿಲ್ಲ, ಹಂಗೆ ಹೋಯ್ತಾ ಯಾರು ಏನನ್ನೇ ಓದ್ಕೊಂಡು ಹೋಗಕ್ಕಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾವ್ದು ನಡಿಯಕ್ ಬಿಡಕ್ಕಿಲ್ಲ ಅಂತ ನೀವು ಹೇಳ್ತಾ ಇದ್ರೋ ಅದೇ ನಿಮ್ ಕಣ್ಮುಂದೆ ನಡೀತಾ ಇದೆ. ಅಂದ್ಮ್ಯಾಕೆ ಸತ್ಯ ನ್ಯಾಯ ಅನ್ನೋದು ನನ್ನ ಕಡೆಗದೆ, ಇನ್ಮ್ಯಾಕಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ. ನನ್ನನ್ನು ಕೆಕ್ಕರ್ಸ್ಕೊಂಡು ನೋಡಿರಂತೆ, ಆಮೇಲೆ ಅಲ್ಲೆಲ್ರೂ ಕಾಯ್ತಾವ್ರೆ, ಬಿರ್ನೆ ತಾಳಿ ಸರ ತಕೊಂಡು ಬನ್ನಿ ಅಂತ ಹೇಳ್ತಾಳೆ ವಿದ್ಯಾ. ಅಲ್ಲಿಂದ ಹೊರಟೋಗ್ತಾಳೆ ವಿದ್ಯಾ. ಈಶ್ವರಿ ತುಂಬಾ ಕೋಪ ಮಾಡ್ಕೊಂತಿರ್ತಾಳೆ. ಮೋಹನ ತಾಳಿ ಸರ ಇಟ್ಟು ದೇವ್ರ ಮನೆ ಎಲ್ಲ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡ್ತಿರ್ತಾಳೆ. ವಿವೇಕು, ಅಮ್ಮ ದೇವ್ರ ಮನೆಯಲ್ಲಿ ಎಲ್ಲ ದೇವ್ರುಗಳು ಇಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾನೆ. ಹೌದು ದೊಡ್ಡಮ್ಮ, ನನ್ನ ಫೇವ್ರೆಟ್ ಗಾಡ್ ಕೂಡ ಇಲ್ಲೇ ಇದೆ ಅಂತ ಹೇಳ್ತಾಳೆ ಸುರಭಿ. ಹೌದು, ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲೂ ಹೀಗೇನೆ, ಎಲ್ಲ ದೇವ್ರನ್ನು ನಂಬ್ತಾರೆ ಅಂತ ಸರಿತಾ ಹೇಳ್ತಾಳೆ. ಭದ್ರಾ ತಗೊಳಪ್ಪ ಅಂತ ತಾಳಿ ಸರ ತಂದ್ಕೊಡ್ತಾಳೆ ಮೋಹನ. ಅದು ನೀವೇ ಹಾಕ್ಬಿಡಿ ಅಂತ ಹೇಳ್ತಾನೆ ಭದ್ರಾ. ನೀನಿರ್ಬೇಕಾದ್ರೆ ಅವರು ಹೇಗೆ ಹಾಕೋಕ್ ಸಾಧ್ಯನಪ್ಪ, ನೀನೇ ಹಾಕು ಅಂತ ರಾಯರು ಹೇಳ್ತಾರೆ. ಅದು ಸರ ಅಲ್ವೇ, ಯಾರು ಹಾಕಿದ್ರೆ ಏನಂತೆ ಅಂತ ಭದ್ರಾ ಹೇಳ್ತಾನೆ. ಭದ್ರಾ, ಅದು ಬರೀ ಸರ ಅಲ್ಲ, ತಾಳಿ ಸರ, ಅದನ್ನ ನೀನೇ ಅವಳು ಕೊರಳಿಗೆ ಹಾಕ್ಬೇಕು ಅಂತ ಸರಿತಾ ಹೇಳ್ತಾಳೆ. ಭದ್ರಾ ಅವ್ರ ಅಪ್ಪನ ಮುಖ ನೋಡ್ತಾನೆ. ಶಿವರಾಮೇಗೌಡರು ಕತ್ತಲ್ಲೇ ಸನ್ನೆ ಮಾಡ್ತಾರೆ ಹಾಕು ಅಂತ. ಭದ್ರಾ ತಾಳಿ ಸರನ ಎತ್ಕೊಂಡು ವಿದ್ಯಾ ಕುತ್ತಿಗೆಗೆ ಹಾಕ್ತಾನೆ. ಭದ್ರಾ ತಾಳಿ ಸರ ಹಾಕ್ತಿದ್ದಂಗೆ ವಿದ್ಯಾಗೆ ಫುಲ್ ಖುಷಿ ಆಗುತ್ತೆ. ವಿದ್ಯಾ ತಾಳಿ ಎತ್ಕೊಂಡು ನೋಡ್ಕೊತಾ ನಿಂತಿರ್ತಾಳೆ.
ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡ್ಕೊತಿರ್ತಾಳೆ ವಿದ್ಯಾ. ಅರೆ ಸುಮ್ಮನೆ ನಿಂತ್ಕೊಬಿಟ್ರಲ್ಲ, ದೊಡ್ಡೋರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾಳೆ ಸರಿತಾ. ಶಿವರಾಮೇಗೌಡರು ಕಾಲಿಗೆ ಮತ್ತೆ ಮೋಹನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತಾರೆ ವಿದ್ಯಾ ಮತ್ತೆ ಭದ್ರಾ. ಶಿವರಾಮೇಗೌಡರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅದ್ಯಾವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಮೋಹನ ಹೇಳ್ತಾಳೆ. ರಾಯರ ಆಶೀರ್ವಾದನ್ನು ಪಡ್ಕೊತಾರೆ ವಿದ್ಯಾ ಮತ್ತೆ ಭದ್ರಾ. 100 ಕಾಲ ಚೆನ್ನಾಗಿ ಬಾಳಿ ಅಂತ ರಾಯರು ಹೇಳ್ತಾರೆ. ಮತ್ತೆ ಮಾವ ಆಶೀರ್ವಾದನ್ನು ತಗೊಳ್ಳಿ ಅಂತ ರಾಯರು ಹೇಳ್ತಾರೆ. ವಿದ್ಯಾ ಅವ್ರ ತಂದೆ ತಾಯಿ ಕಾಲ್ಗೂ ಬಿದ್ದು ನಮಸ್ಕಾರ ಆಶೀರ್ವಾದ ಮಾಡ್ಕೊತಾರೆ ವಿದ್ಯಾ ಭದ್ರಾ. ಇತ್ತ ವಿದ್ಯಾ ಅವ್ರಪ್ಪ ಅಳಿಯಂದ್ರೆ ಈ ಸಂತೋಷದ ಟೈಮಲ್ಲಿ ನಿಮ್ಗೊಂದು ಉಡುಗೊರೆ ಕೊಡ್ಬೇಕಂತ ಇದ್ದೀನಿ ಅಂತ ಚೈನ್ ತೆಗಿತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.